ಮಾನ್ಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ಬರುವ ಗಣ್ಯಾತಿಗಳ ಹೆಸರು ಸಿಗ್ಲಿ ಬಸ್ಯಾನ ತನಿಖೆ ಸಮಯದಲ್ಲಿ ಬರುವ ಹೆಸರಾಗಿವೆ. ವೃತ್ತಿಪರ ಕಳ್ಳ ವಿಚಾರಣೆ ಸಮಯದಲ್ಲಿ ಈ ಹೆಸರುಗಳನ್ನು ಉಲ್ಲೇಖಿಸುತ್ತಾ ಹೋಗಿದ್ದಾನೆ. ಅಪರಾಧ ಮನೋಭಾವ ಉಳ್ಳವರು ಪೊಲೀಸರು ದಸ್ತಗಿರಿ ಮಾಡಲು ಹಾಗೂ ವಿಚಾರಣೆಗೆ ಹೋದಾಗ ಯಾವೆಲ್ಲ ಕಾನೂನಿನಲ್ಲಿರುವ ಅನೇಕ ಲೋಪದೋಷಗಳನ್ನು ಬಳಸಿಕೊಂಡು ಹೇಗೆ ಬಚಾವಾಗುತ್ತಾರೆ ಎಂದು ಮಾನ್ಯ ವೀಕ್ಷಕರಿಗೆ ತಿಳಿಯಲಿ ಎಂದು ಈ ಪ್ರಸಾರವನ್ನು ಬಿತ್ತರಿಸುತ್ತಿದ್ದೇವೆ. ಇದು ಕೇವಲ ಜನರ ಜನಜಾಗೃತಿಗೋಸ್ಕರ ಮಾತ್ರ. ಬಾಕ್ಲ ಬೀಗ ಹೊಡೆದು ಬಿಟ್ಟೆ. ನಾನು ಬೀಗ ಹೊಡೆದ್ಲೆ ಕದ ಹಿಂಗೆ ದಗ್ಗರಿಸಿದ್ನೆಲ್ಲ ನಾಯಿ ಭೂ ಅಂದ್ಬಿಡ್ತು. ಬರೋಬ್ಬರಿ ಇಷ್ಟು ಹತ್ರ ನಾಯಿ ಅದು. ನನ್ನ ಹಾಗೆ ಸರ್ಚ್ ಮಾಡಿಲ್ಲ ಅವರು. ನನ್ನ ತಲೆ 30,000 ರೂಪಾಯಿ ಕ್ಯಾಶ್ ಇತ್ತು, ಸುಮಾರು 40-50 ತೊಲಿ ಬಂಗಾರ ಇತ್ತು ನನ್ನ ತಲೆ. ಅವಾಗ ನಾನು ಹೆಂಡ್ತಿ ಬಂದ್ಲು, ಟಕ್ಕನ ತೆಗೆದವನು ಹಾಕಿ ಕೈಯಾಗ ಕೊಟ್ಟೆ, ದುಡ್ಡು ಹಾಕಿ ಕೈಯಾಗ ಕೊಟ್ಟೆ, ನೀನು ಇದನ್ನು ಇಟ್ಕೊಂಡು ಆರಾಮಿರುವ, ನಾನು ಅವ್ರದ್ದೇನೈತಿ ಹೋಗಿ ಬರ್ತೀನಿ ಅಂತಂದು ನಾನು ಹೋದೆ. ತೊಗೊಂಡಾಗ ನಾನು ಇಂಥ ಮನೆ ಈ ಮನೆ ಅಂದಾಗ ಅಲ್ಲಿ ಅದ್ರಾಗ ಯಡಿಯೂರಪ್ಪನ ಮನೆನ ಬಂದುಬಿಡ್ತು. ಆವಾಗ ನೂರಲ್ಲ ಸರಿಪ್ಪು ನೋಡಿ ಸರ್ ಇದು ಕದ್ದೇನೆ, ಅದು ಬಸ್ಸಲ್ಲಿ ನೋಡಲೇ ಅದು ಕಂಪ್ಲೇಂಟ್ ಆಗೈತೇನೋ ಅಂತಂದು ಅವ್ರು ಪೊಲೀಸರಿಗೆ ಕೇಳಿದವ ನೂರಲ್ಲ ಸರಿಪ್ಪ. ಯಾಕಂದರೆ 2-3 ವರ್ಷ ಅದರೊಳಗೆ ಯಾವತ್ತು ಬಂದು ಹೊಡ್ಕೊಂಡೋಗ್ಯಾನ ಈ ಮನೆ ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ರೆ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ಅವರು ಅಂದರು. 1900 ಅವೆಲ್ಲ ಅಫೆನ್ಸ್ ಕೇಸ್ ಗೆದ್ಕೊಂಡು ನಾವು ಹೊರಗೆ ಬಂದು 2000 ಮದುವೆ ಆದೆ. ನಾನು ಭಟ್ಕಳದಲ್ಲಿ ಒಂದಿಷ್ಟು ಪ್ರಕರಣಗಳು ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಇಲ್ಲಿ ಈಸೂರಾಗ ಉಳಿದು ಈಸೂರ ಕಳ್ಳತನ ಮಾಡಿದ ಕೇಸ್ನಲ್ಲಿ ಸಿಕ್ಕಾಕೊಂಡಾಗ ಅವನೇನು ಮಾಡಿದ, ನಾನು ತೋರಿಸಿದ ಮನೆ ಇವನ್ ಪರಿಚಯ ಆಗೋದಕ್ಕಿಂತ ಮುಂಚಿನ ಯಡಿಯೂರಪ್ಪನ ಮನೆ ಹೊಡೆದಿದ್ದನ್ನು ನಾ ತೋರಿಸಿದ್ರಿ. ಇಂದ ನಾನು ಯಡಿಯೂರಪ್ಪನ ಮನೆ ಹೊಡೆದೆ ನೋಡು ಅಂತಂದು ಅವ್ನಿಗೆ ತೋರಿಸಿದ್ದೆ. ನಾನು ಆಯ್ತು ಅಂತಂದು 3 ದಿವಸ ಕಸ್ಟಡಿ ತಂದಿದ್ರು. ತಂದಾಗ ನಾನು ಸೀದಾ ಮತ್ತೆ ಭಟ್ಕಳ ಜೈಲಿಗೆ ಹೋದೆ. ಅಲ್ಲಿ ಸಿಕ್ಕಾಕೊಂಡು ಕೇಸಿಗೆ ಭಟ್ಕಳ ಅಂದರೆ ಅದು ಲಾಕಪ್ ಸಬ್ ಜೈಲ್ ರೀ. ಅವು ಬ್ರಿಟಿಷ್ ಕಾಲದ ಸಬ್ ಜೈಲ್. ಅಲ್ಲಿ 2-4 ಮಂದಿ ಅಷ್ಟೇ ಇಡೋಂಥದ್ದು ವ್ಯವಸ್ಥೆಯಲ್ಲೇ. ಅದೇನು ಅವಾಗೆಲ್ಲ ತಾಲೂಕು ಸಬ್ ಜೈಲ್ಗಳು ಭಾಳ ಇದ್ದವು. ಅವೆಲ್ಲ ಈಗ ಸೀಜ್ ಆಗಿದ್ದವು. ಈಗೆಲ್ಲ ಜಿಲ್ಲಾ ಕೇಂದ್ರ ಕಾರಾಗೃಹಗಳು ಬಿಟ್ಟರೆ ಮತ್ತು ಯಾವೂ ಇಲ್ಲ. ಈಗ ಜೈಲೇನಲ್ಲ, ಒಬ್ಬ ಆರೋಪಿನೂ ಅಲ್ಲಿ ಇಲ್ಲ. ಕ್ರಿಮಿನಲ್ಗಳೇ ಇರೋದಿಲ್ಲ ಅಲ್ಲಿ, ಅವರೆಲ್ಲ ಅಲ್ಲಿ ಇಟ್ಕೊಳ್ಳೋಂಗೇನಿಲ್ಲ. ಅಂಥದ್ರಲ್ಲಿ ಬಾಡಿ ವಾರಂಟಿಗೆ ಅಂತ ಕರ್ಕೊಂಡು ಹೋಗಿದ್ರು. ಒಳ್ಳೆ ಪಬ್ಲಿಕ್ನೆಲ್ಲ ಇಟ್ಕೊಂಡಿದ್ರು. ನಾನು ಆ ಕೇಸ್ನಾಗ ಆರೋಪಿ ಮಾಡ್ಕೋಬೇಕಲ್ಲ, ಆ ಕೇಸ್ನಾಗ ಆರೋಪಿ ಮಾಡಿಕೊಂಡ್ರು, ಈ ಕೇಸ್ನಾಗ ಆರೋಪಿ ಮಾಡಿಕೊಂಡು ಇಲ್ಲೊಂದು 21 ಕೇಸು, ಇಲ್ಲೊಂದು 15 ಕೇಸು ಎಲ್ಲ ಸೇರಿ ನನಗೆ 2003ರಾಗ ನನಗೆ ಎಲ್ಲ ಕೇಸು ದಾಖಲಾದವು. ಆವಾಗ 7 ತಿಂಗಳದ ಮಗಳು. ಆ ಕೇಸ್ ಗೆಲ್ಲಬೇಕಂದ್ರೆ 3 ವರ್ಷ ಬೇಕಾಯ್ತು. ಜೈಲಿನಾಗ ಕುಂತು ಗೆದ್ದಿದ್ದೀನಿ. ಯಾವುದು ಜಾಮೀನು ತೊಗೊಂಡಿಲ್ಲ. ನಾನು ಎಲ್ಲ ನನ್ನ ಹೆಂಡತಿ ರೊಟ್ಟಿ ತೊಗೊಂಬಂದು ಮಾಡ್ಕೊಂಬರೋಕ್ಕೆ ತಿಂಗಳಿಗೆ 2 ತಿಂಗಳಿಗೊಮ್ಮೆ ಶಿವಮೊಗ್ಗ ಜೈಲಿನಾಗಿದ್ದೆ. ಆ ಜೈಲಿಗೆ ಬರೋಕ್ಕೂ ದುಡ್ಡು ಇರ್ತಿದ್ದಿಲ್ಲ ಆಕೆಗೆ. ಶಿಕಾರಿಪುರ ಕೋರ್ಟ್ ಇರೋದಲ್ಲ, ಕೋರ್ಟಿಗೆ ಬಂದು ನನ್ನ ಜೊತೆಯಲ್ಲೇ ಬೆಳಗಿನಿಂದ ಸಾಯಂಕಾಲವರೆಗೂ ಮಕ್ಕಳು ಕೂಟ ಆಟ ಆಡಿಸ್ಕೊತಾನೆ, ನನ್ನ ಕೋರ್ಟ್ ಎಲ್ಲ ಕೆಲಸ ನೋಡ್ಕೊತಾನೆ, ಕಾನೂನೆಲ್ಲ ಕಲ್ಕೊತಾನೆ ಬಂದ್ಲಿಕ್ಕೆ ಮುಸ್ಲಿಮ್ಸು ಹೆಂಡತಿ. ಶಿವಮೊಗ್ಗ ಜೈಲಿಗೆ ಬರ್ತೀನಿ. 2003ಗೆ ಅಡ್ಮಿಷನ್ ಆಗಿ ಬರ್ತೀನಿ. 2003ರಲ್ಲಿ ಅಡ್ಮಿಷನ್ ಆಗಿ ಸುಮಾರು 2006ಕ್ಕೆ ನಾನು ಬಿಡುಗಡೆ ಆಗ್ತೀನಿ. ಅಲ್ಲಿಗೆ ಸುಮಾರು ಎಲ್ಲ ಕೇಸು ಅಕ್ವಿಟ್ ಮಾಡಿಕೊಂಡು ಆಮೇಲೆ ಎಂಡಲ್ಗ ಜೈಲು, ಬಳ್ಳಾರಿ ಜೈಲು, ಸಾಗರ ಜೈಲು, ಶಿವಮೊಗ್ಗ ಜೈಲು ಅಡ್ಮಿಷನ್, ಅಲ್ಲಿಂದ ರಿಲೀಸ್ ಆಗ್ತೀನಿ. 30 ಕೇಸ್ನಲ್ಲಿ ನಾನು ನಿರಪರಾಧಿಯಾಗಿ ವಾದ ಮಾಡಿ, ಲಾಯರ್ ಇಲ್ಲದೇ ನಾನೇ ಖುದ್ದಾಗಿ ವಾದ ಮಾಡಿದ್ದ ಕೇಸನ್ನ ಮಾಡಿಲ್ಲ ಅಂತ ಸಾಬೀತುಪಡಿಸಿಕೊಂಡು ರಿಲೀಸ್ ಆಗಿ ಊರಿಗೆ ಬಂದೆ. ಊರಿಗೆ ಬಂದ್ಗಿಡ್ಲೇನ ಮತ್ತೆ ನಾನೇನು ಮಾಡಿದೆ, ಕಳ್ಳತನಕ್ಕೆ ನಿಂತಾಗ ಎಲ್ಲ ಸ್ವಲ್ಪ ನನ್ನ ಈಸೂರಾಗ ಬಿಟ್ಟು ಬೇರೆ ಕಡೆ ಸಟ್ಲಾದೆ. ಬಂದು ಎಲ್ಲೇ ತರೀಕೆರೆ ಒಳಗೆ ಸಟ್ಲಾಗಿ ಅಲ್ಲೇ ಒಂದು ಮನೆ ಹೊಡೆದು ಅಲ್ಲಿಂದ ಅಲ್ಲಿ ಪೊಲೀಸ್ನವ್ರಿಗೆ ಸ್ವಲ್ಪ ವಾಂಟೆಡ್ ಆಗೋದ್ರಿಂದ ಹೆತ್ತಿನ ಮಕ್ಕಳು ಕರ್ಕೊಂಡು ರಾತ್ರಿ ಅಲ್ಲಿಂದ ಎಲ್ಲಿ ಬಂದೆ, ಶಿವಮೊಗ್ಗಕ್ಕೆ ಬಂದೆ. ಅಂದರೆ ನಾನು ಹಿಂಗೆ ಮೆಣಸಿನ್ಕಾಯಿ ವ್ಯಾಪಾರ ಮಾಡೋನು. ನನ್ನ ಹೆಂಡತಿ ಮಕ್ಕಳು ಅವ್ರ ಮನೆಯಾಗ ಇಡ್ತಿದ್ದೆ. ನಾನು ಹಗಲಿ ಅಷ್ಟೇ ಹೊರಗಡೆ ಹೋಗ್ತಿದ್ದೆ, ರಾತ್ರಿ ಬಂದು ಮನೆ ಸೇರ್ಕೊಂಡ್ಬಿಡ್ತಿದ್ದೆ. ಎಷ್ಟೋ ಹೊತ್ತಾಗಲಿ ರಾತ್ರಿ ಮನೆ ಸೇರ್ಕೊತಿದ್ದೆ.
ಹಿಂಗೆ ನಾನು ಅಲ್ಲೇ ತೆರೆಕೆರೆಗಿದ್ದ ಅಲ್ಲಿಂತರ ಹೆಂಡತಿ ಮಕ್ಕಳು ಕರ್ಕೊಂಡು ಮತ್ತು ಶಿವಮೊಗ್ಗಕ್ಕೆ ಬಂದು ಅಲ್ಲಿ ಒಂದಿಷ್ಟು ದಿನ ಹಿಡ್ಕೊಂಡು ಅಲ್ಲಿ ಕಳ್ತನ ಮಾಡಿಕೊಂಡು ಭದ್ರಾವತಿಲಿದ್ದು ಅಲ್ಲಿ ಕಳ್ತನ ಮಾಡಿಕೊಂಡು ಅಲ್ಲಿಂತರ ಮತ್ತು ನಾ ಎಲ್ಲಿ ಬಂದೆ ಸೀದಾ ರಾಣೆಬೆನ್ನೂರಿಗೆ ಬಂದೆ. ರಾಣೆಬೆನ್ನೂರಿಗೆ ಬಂದು ಅಲ್ಲೇ ನಾನು ಕಳ್ತನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರಾಣೆಬೆನ್ನೂರಿನಲ್ಲಿ ಸುಮಾರು ಒಂದು 20 ರಿಂದ 30 ಮನೆ ಕಳ್ತನ ಮಾಡಿದೆ. ಆಮೇಲೆ ಸೊರಬಕ್ಕೆ ಹೋದೆ. ಸೊರಬದಲ್ಲಿ ಒಂದು ಮನೆ ಒಳಗಡೆ ನಾಯಿ ಕಟ್ಟಿದ್ರು. ಹಿಂಗೆ ಇತ್ತು ಸೇಮ್ ಮನೆ ಒಳಗಡೆ ನಾಯಿ ಕಟ್ಟಿದ್ರು. ಡಾಕ್ಟ್ರ್ ಮನೆ ಅದು, ಇಬ್ಬರು ಹಲ್ಲಿನ ಡಾಕ್ಟ್ರುಗಳು ಅವರು ಅನವಟ್ಟಿ ಅನವಟ್ಟಿ ಅಂದರೆ ಸೊರಬ ತಾಲೂಕು ಆನವಟ್ಟಿ ಗ್ರಾಮದಲ್ಲಿ ಡಾಕ್ಟ್ರ್ ಮನೆ ಕಳ್ತನ ಮಾಡಬೇಕು ಅಂತ ನಾನು ಸ್ಕೆಚ್ ಹಾಕಿ ಹಗಲಿನ ಕಳ್ತನ ಮಾಡಿಬಿಟ್ಟೆ ಅದನ್ನು 12 ಗಂಟೆ ಸುಮಾರು. ಅವಾಗ ಡ್ರೆಸ್ ಕೋಡ್ ಇತ್ತಿತ್ತಾಗಿ ನಾನು ಚೇಂಜ್ ಹಾಕ್ಕೊಂತ ಒಳ್ಳೆ VIP ಥರ ಡ್ರೆಸ್ ಹಾಕ್ಕೊಂಡು ಆಫೀಸಲ್ಸ್ ಮನೆ ವಾಚ್ ಮಾಡ್ತಿದ್ದೆ. ವಾಚ್ ಮಾಡೋ ಮುಂದೆ ಅನವಟ್ಟ್ಯಾಗ ಈ ಡಾಕ್ಟ್ರ್ ಮನೆ ಸಿಕ್ತು. ಬೋರ್ಡ್ ಹಾಕಿದ್ರು, ಡಾಕ್ಟ್ರ್ ದಂತ ವೈದ್ಯರು ಅಂತಂದು. ಅವಾಗ ಸರಿ ಮಾಡ್ತೀನಿ ಇದನ್ನಂತಂದು ಬಾಕ್ಲ ಬೀಗ ಹೊಡೆದ್ಬಿಟ್ಟೆ. ನಾನು ಬೀಗ ಹೊಡೆದ್ಲೆ ಕದ ಹಿಂಗೆ ದಗ್ಗರಿಸಿದ್ನೆಲ್ಲ ನಾಯಿ ಬಹು ಅಂದ್ಬಿಡ್ತು. ಬರೋಬ್ಬರಿ ಇಷ್ಟು ಹತ್ರ ನಾಯಿ ಅದು ಬಹು ಅಂದ್ಬಿಡ್ತು. ಅನ್ನೋದ್ಲೆ ನಾನು ಅಂದು ಬಾಲ ಆಡ್ಸಕತ್ತು. ಮತ್ತು ಅವಾಗ ನಾನು ಬಾಕ್ಲ ತೊಗೊಂಡು ಒಳಗೆ ಬಂದುಬಿಟ್ಟೆ. ಒಳಗೆ ಬಂದು ಹಿಂಗೆ ಸರ್ಕೊಂಬಿಟ್ಟೆ. ಅದು ನಾಯಿ ಅಷ್ಟು ಒಳಗೆ ಸರ್ದು ಬಹು ಅಂದ್ಬಿಡ್ತು. ಹಂಗೆ ಕದ ಬಿದ್ದು ಮುಚ್ಚಿದ್ಗಟ್ಲೆ ಅದು ಬಾಲ ಆಡ್ಸತ್ತು. ಹತ್ತತ್ರ ಹೋದೆ. ಆವಾಗ ಕುಯ್ ಅನ್ನಕತ್ತು. ಆಮೇಲೆ ಸರಿ ಬಿಡಂದು ಬಿಟ್ಟು ಅಲ್ಲೊಂದು ಕಲ್ಲಂಗಡಿ ಹಣ್ಣಿತ್ತು, ಅದನ್ನು ತೊಗೊಂಬಂದು ಹೊಡೆದು ಅದ್ರ ಮುಂದಿಟ್ಟೆ. ತಿನ್ನಲಿಲ್ಲ. ಆಮೇಲೆ ನಾನು ಸ್ಟಾರ್ಟ್ ಮಾಡಕತ್ತಿದ್ದೆ. ಅದು ಸಪ್ಲ ಮಾಡಿದ್ಲೆ ಬಹು ಅನ್ನೋದು ವಿದೇಶಿ ನಾಯಿ ಅದು, ರೊಕ್ಕ ಕೊಟ್ಟು ತೊಗೊಂಬಂದಿದ್ದು ನಾಯಿ ಅದು. ಅವಾಗ ನಾ ಏನು ಮಾಡಿದೆ, ಇದು ನಾನು ಅಲ್ಲಿ ಮಾಡೋದಕ್ಕೆ ತೊಂದರೆ ಕೊಡ್ತೈತೆ ಅಂತಂದು ಅದನ್ನು ಬಿಚ್ಚಿ ನಾನು ಹಿಂದೆನೇ ಬಂದು ನಾನು ಜೊತೆಲೇ ಕಳ್ತನ ಮಾಡೋಕೆ ಸಹಾಯ ಮಾಡ್ತು. ಸಹಾಯ ಮಾಡಿಗಿಡ್ಲಿಲ್ಲ ಅದು ನಾಯಿ ಬಿಟ್ಟಂಗೆಲ್ಲ ಕುಯ್ ಅನ್ನೋದು ಸುಮ್ಮನೆ ಇರೋದು ನಾನು ಮಾಡಿಕೊಂಡು ಸುಮಾರು ಅಲ್ಲಿ 60 ಗ್ರಾಮ್ ಚಿನ್ನ ಕದ್ದೆ. ಆಮೇಲೆ ಒಂದು 3 ಲಕ್ಷ ರೂಪಾಯಿ ಕ್ಯಾಶ್ ತೊಗೊಂಡು ಅಲ್ಲಿಂದ ಹೊರಗಡೆ ಹೋಗಿದ್ದಾಗ ಅದೇ ಸಮಯದಲ್ಲಿ ಸ್ವಲ್ಪ ದಿನದ ನಂತರ ಸೊರಬಕ್ಕೆ ಹೋದೆ. ಸೊರಬದಲ್ಲಿ ಬಂಗಾರದ ಅಂಗಡಿ ಒಂದು ಮನೆ ಅದು. ಅಲ್ಲಿ ಸುಮಾರು 1 kg 800 ಗ್ರಾಮ್ ಬಂಗಾರ ಹೊಡೆದೆ. ಎಲ್ಲೇ ಆ ಮನೆಯಲ್ಲಿ ಹೊಡೆದಿದ್ದು ಅದು ಕೇಸೂ ಆಗಿದೆ. ಈ ಡಾಕ್ಟ್ರ್ ಮನೆ ಕೇಸೂ ಆಗಿದೆ. ಆಮೇಲೆ ಆ ಮನೆ ಹೊಡೆದಾಗ ನನಗೆ 1 kg 800 ಗ್ರಾಮ್ ಬಂಗಾರ ಸಿಕ್ತು. ಬರೀ ಚೀಟಿ ಕಟ್ಟಿದ್ವು. ಅದನ್ನು ಹೊಡ್ಕೊಂಡು ಅಲ್ಲಿಂದ ಸೀದಾ ನಾನೇನು ಮಾಡಿದೆ, ನನ್ನ ಊರಿಗೆ ಬಂದಾಗ ಅದನ್ನು ಫಿಂಗರ್ ಪ್ರಿಂಟ್ ಮಾಡಿದ್ರು ಅವ್ರು, ಪೊಲೀಸ್ನವ್ರು ಐಡೆಂಟಿಫಿಕೇಷನ್ ಮಾಡಿದ್ರು. ಅದರಲ್ಲಿ HS ಓಪನ್ ಮಾಡಿದರು, ಯಾರು ಕಳ್ತನ ಮಾಡಿರ್ಬೋದು ಇದು ಅಂತಂದು. ಅವಾಗ ನನ್ನ ಫಿಂಗರ್ ಪ್ರಿಂಟ್ಗೂ ಟ್ಯಾಲಿ ಮಾಡಿ ಪೊಲೀಸ್ನವರು ಸೀದಾ ನನ್ನ ಊರಿಗೆ ಬಂದರು ಅರೆಸ್ಟ್ ಮಾಡೋಕ್ಕೆ. ಅವಾಗ ನಾನೇನು ಮಾಡಿದೆ, ಹೆಂಡತಿ ಮಕ್ಕಳು ಕರ್ಕೊಂಬಂದು ಸಿಗ್ಲಾಗ ಇಟ್ಟಿದ್ದೆ ನಾನು. ಏನ್ರಿ ಈ ಸೊರಬ ಕೇಸ್ನಾಗ. ಯಾಕಂದ್ರೆ ಅಲ್ಲಿ ಅಂದರೆ ರಾಣೆಬೆನ್ನೂರಿಂದ ಬಿಟ್ಟು ಸಿಗ್ಲಿಗೆ ಬಂದು ನಾವು ಅಲ್ಲಿ ಸಿಕ್ಕಾಕೋಬಾರ್ದು ಅಂತಂದು. ಅವಾಗ ಈ ಸೊರಬ ಮನೆ ಕಳ್ತನ ಮಾಡೋ ಮುಂದೆ ಸಿಗ್ಲಾಗ ಬಂದು ವಾಸ್ತವ್ಯ ಹೂಡಿದ್ದೆ. ಸಿಗ್ಲಾಗ ನನಗೆಲ್ಲ ಮೇಲೆ ಭಾಳ ಖುಷಿ ಜನ. ನನ್ನ ಸಿಗ್ಲಿ ಒಳಗಡೆ ನನಗೆ ಭಾಳ ಅಭಿಮಾನಿಗಳು ಭಾಳ. ಅವಾಗ ಏನಾಗ್ಬಿಡ್ತು, ಸಿಗ್ಲಿ ಬಸ್ಸನ್ನು ಟಿವಿಯಾಗೆಲ್ಲ ನೋಡಿ ಸಿಗ್ಲಿ ಬಸ್ಸ ಹೋರಾಟಗಾರ ಅದಾನ, ಸಿಗ್ಲಿ ಬಸ್ಸ ದೊಡ್ಡ ಕಳ್ಳದಾನ ಅಂತ ಹೇಳಿ ಇಲ್ಲೇ ಇದ್ದುಕೊಂಡು ನಾನೇನು ಮಾಡಿದೆ, ನನ್ನ ತಾಯಿ ಮನೆಗೇ ಇದ್ದುಕೊಂಡು ಕಳ್ತನ ಮಾಡೋಕ್ಕೆ ಮುಂದುವರಿಸಿದೆ. ಅವಾಗ ಏನಾಗ್ಬಿಡ್ತು, ಈ ಸೊರಬ ಬಂಗಾರದ ಅಂಗಡಿ ಒಂದು ಮನೆ ಹೊಡೆದಿಂದ ಇವರು ಐಡೆಂಟಿಫಿಕೇಷನ್ ಮಾಡಿ ಫಿಂಗರ್ ಪ್ರಿಂಟ್ ಸಮೇತ ನನ್ನ ಊರಿಗೆ ಅರೆಸ್ಟ್ ಮಾಡೋಕ್ಕೆ ಬಂದರು. ಯಾರು ಶಿವಮೊಗ್ಗದಲ್ಲಿ ಲವ ಕುಸೆಗೆ ಎನ್ಕೌಂಟ್ರ್ ಏನು ಮಾಡಿದ್ರಲ್ಲ ಕೃಷ್ಣಮೂರ್ತಿ ಅಂತ ಅವರು ಮತ್ತು ದೊರೆಸ್ವಾಮಿ ಅಂತಂದು ಆನವಟ್ಟಿ PSI ಸಾಹೇಬ್ ಬಂದರು ಜೀಪ್ ತೊಗೊಂಡು. ಫಸ್ಟ್ 2 ಮಂದಿ ಬಂದರು ಪೊಲೀಸರು. ಬಸ್ಸ ನಿನ್ನ ಫಿಂಗರ್ ಪ್ರಿಂಟ್ ಕೋರ್ಟ್ನಾಗ FR ಆಗೈತಿ, ಆರೋಪಿನ ಅಪತ್ಯ ಅದಾನಂದರ, ಈಗ ಫಿಂಗರ್ ಪ್ರಿಂಟ್ ಮೇಲೆ ನೀನು ಅರೆಸ್ಟ್ ಮಾಡ್ತಾ ಇದ್ದೇವೆ, ನೀ ಬರಬೇಕು ಸ್ಟೇಷನ್ಗೆ ಅಂತಂದು 2 ಮಂದಿ ಸೊರಬ ಪೊಲೀಸ್ನವರು ಬಂದರು ನಮ್ಮ ಮನೆಗೆ. ಅವಾಗ ನಾವು ಗಂಡ ಹೆಂಡತಿ ಮಕ್ಕಳು ಊಟ ಮಾಡೋ ಟೈಮಿಗೆ ಬರೀ ಸರ್ ಊಟ ಮಾಡಿ ಅಂದೆ. ಬೇಡ ಬಸ್ಸ ನೀ ಬರಬೇಕು ಅಂದರೆ, ಇಲ್ಲ ಸರ್ ನಾ ಹಂಗೆ ಬರೋಂಗಿಲ್ಲ, ನಾನೀಗ ಇಲ್ಲಿ ಸಿಗ್ಲಿಲ್ಲಿರೋದು, ನಾನು ಯಾವ ಕಳ್ತನ ಮಾಡಿಲ್ಲ, ನಾನು ನಿಮ್ಮ ಜೊತೆಲಿ ಬರೋಂಗಿಲ್ಲ ಅಂದೆ. ನಾವು ಒಯ್ಯೋದು ಗೊತ್ತೈತಿ ಅಂತಂದು ಇಲ್ಲಿ ಸಾಹೇಬರು ಮಾತಾಡ್ತಾರೆ ಅಂದ್ರೆ ಸಾಹೇಬ್ರು ಕೂತು ಮಾತಾಡಿದೆ ಕೃಷ್ಣಮೂರ್ತಿ ಕೈಯಾಗ. ಬಂದುಬಿಡು ಬಸ್ಸ ನೀನು ಅಂದ್ರೆ, ನಾ ಯಾಕೆ ಬರಲಿರಿ ಅಂತಂತೆ ನಾ ಕೇಳಿದೆ. ಅವಾಗ ನೀ ಅಲ್ಲೇ ನಾ ಬರ್ತೀವಿ ಅಂತಂದು ಅಲ್ಲಿಂದ ಒಂದು ವ್ಯಾನ್ 2 ಜೀಪ್ ತೊಗೊಂಬಂದ್ರು ನಮ್ಮ ಊರಿಗೆ. ಬಂದು ನಮ್ಮ ಊರಾಗ ಗಾಡಿ ನಿಲ್ಲಿಸಿದಾಗ ಏನಾಯ್ತು, ಸಿಗ್ಲಿ ಬಸ್ಸ ಸೀದಾ ಪಂಚಾಯತಿಗೆ ಕರೆಸಿದ್ರು. ಅವಾಗ ನಾ ಅಧ್ಯಕ್ಷಿಗೆ ಹೇಳಿದೆ, ನೋಡಿ ಸರ ಇವರು ನನ್ನ ಕರ್ಕೊಂಡು ಹೋಗಕ್ಕೆ ಬಂದಾರ, ಇಲ್ಲೇ ನನ್ನ ಹೆಂಡತಿ ಮಕ್ಕಳು ಅದಾರ,
ಈ ಹೆಂಡತಿ ಮಕ್ಕಳಿಗೆ ನಾ ಜೀವನ ಸಾಗಿಸ್ಕೊಂಡು ಇಲ್ಲೇ ಅದೇನು ನಾನು ನಿಮ್ಮ ಎದುರಿಗೆ ನಾ ಎಲ್ಲಿ ಹೋಗಿಲ್ಲ. ಆದರೆ ಇವರು ನೀನೇ ಕಳ್ತನ ಮಾಡಿದಿ, FIR ಕೋರ್ಟ್ನಾಗ ಐತಿ, ನಿನಗೆ ಹಾಜರುಪಡಿಸ್ಬೇಕು, ನಾ ಕೋರ್ಟಿಗೆ ಬರ್ಬೇಕು ನೀನಂತ ಹಠ ತೊಟ್ರ. ಈಗ ಅವರು ಕೂಟ್ ನಾ ಹೋಗ್ತೀನಿ, ಇಲ್ಲ ಅನ್ನಂಗಿಲ್ಲ. ಆದರೆ ಅವರು ಬರೆದು ಕೊಡಬೇಕು, ಯಾರೋ ಪೊಲೀಸ್ನವರು. ನಾನು ಸಿಗ್ಲಿ ಬಸ್ಸನ್ನು ಸಿಗ್ಲಿ ಗ್ರಾಮದಾಗ ಪಂಚಾಯತಿ ಸಮ್ಮುಖದಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀನಿ, ನೀವು ಕಳಿಸ್ಕೊಡಿ ಅಂತಂದು ಅವ್ರ ಕಡೆಯಿಂದ ಅರ್ಜಿ ಬರೆಸ್ಕೊಡ್ರಿ, ನಾನು ಹೋಗ್ತೀನಿ ಅವ್ರ ಕೂಟ. ಇವರು ಪೊಲೀಸರು ಏನು ಡಕಾಯ್ತರು ಏನು ನನಗೆ ಅನುಮಾನ ಬರ್ತೈತಿ. ನಾನು ಹೆಂಡ್ತಿ ನಾಳೆ ಎಲ್ಲರ ಕರ್ಕೊಂಡು ಹೋಗಿ ಏನು ಕೌಂಟ್ರ್ ಮಾಡ್ಕೊಂಡ್ಬಿಟ್ರಿ ಏನು ಮಾಡ್ತೀರಿ? ಅದಕ್ಕೆ ನನ್ನ ಹೆಂಡ್ತಿಗೊಂದು ಮಾಹಿತಿ ಬೇಕು, ಅದಕ್ಕೆ ನೀವು ಒಂದು ಲೆಟರ್ ಬರೆಸ್ಕೊಡ್ರಿ ಅವ್ರ ಕಡೆಯಿಂದ, ನಾವು ಬರ್ತೀನಿ ಅಂದೆ. ಅವ್ರಿಗೆ ಲೆಟ್ರ್ ಬರ್ದು ಕೊಟ್ಟರೆ ಬಸ್ ಪ್ರಾಪರ್ಟಿನ ಕೊಡೋಂಗಿಲ್ಲ. ನಾ JC ಕಸ್ಟಡಿ ಆಗಿಬಿಡ್ತೀನಿ, 24 ಗಂಟೆ ಕೋರ್ಟ್ಗೆ ಹಾಜರುಪಡಿಸ್ಬೇಕು ಅವರು. ಅದಕ್ಕೆ ನಮ್ಮ ಪ್ರಾಪರ್ಟಿ ರಿಕವರಿ ಮಾಡೋಕ್ಕಾಗಲ್ಲ ಅಂತಂದು ಅವ್ರು ಏನು ಮಾಡಿದ್ರು, ನಾವು ಕೊಡೋಕೆ ಬರೋಂಗಿಲ್ಲ, ಹಂಗೆ ನಾವು ಬಿಟ್ಟು ಹೋಗ್ತೀವಿ, ಅವ್ನು ತೊಗೊಂಡು ಹೋಗೋದು ಅವ್ರಿಗೆ ಗೊತ್ತೈತೆ ಅನ್ನಂಗೆ ಹೇಳಿದ್ರು. ಅವಾಗ ನಮ್ಮೂರವ್ರು ನಾವು ಕೊಟ್ಟರೆ ಕಳಿಸ್ಕೊಡ್ತೀವಿ, ಇಲ್ಲ ಕಳ್ಸೋಂಗಿಲ್ಲ ಅಂತಂದೇಳಿ ಅವ್ರು ನನ್ನ ಅಲ್ಲೇ ಬಿಟ್ಟು ಹೋಗಿಬಿಟ್ರು. ಅವರು ಹೋಗಿದ್ದಾಗ ಇಲ್ಲಿ ಬಾಗಲಕೋಟೆಯಾಗ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಕ್ರಿಕೆಟ್ ಮೈದಾನದಲ್ಲಿ ಒಂದು ಮನೆ ಹೊಡೆದು ಸುಮಾರು ಒಂದು 500 ಗ್ರಾಮ್ ಬಂಗಾರ ತೊಗೊಂಡು ಸೀದಾ ನಾನು ಬಂದೆ ಲಕ್ಷ್ಮೇಶ್ವರಕ್ಕೆ. ಬಂದಾಗ ಈ ಪೊಲೀಸ್ನವರು ನನ್ನ ಬಿಟ್ಟು ಹೋಗ್ಯಾರಂತಂದು ನಾನು ಸುಮ್ಮನೆ ಇರ್ತಿದ್ದಿಲ್ಲ, ಇವ್ರು ವಾಚ್ ಮಾಡ್ತಾಯಿದ್ರು. ಲಕ್ಷ್ಮೇಶ್ವರ ಸ್ಟೇಷನ್ ಸರ್ಕಲ್ನಲ್ಲಿ ಬಸ್ಸ ಹಿಂಗೆ ಹೋಗ್ಯಾನ ಊರಿಗೆ ಬರ್ತಾನಂತಂದು ಅಲ್ಲಿ ಕ್ರಾಸ್ನಲ್ಲೇ ನಾನು ವಾಚ್ ಮಾಡಿದ್ರು. ನನಗೆ ನಾನು ಕಳ್ತನ ಮಾಡಿ ಬಂದು ಬಸ್ ಇಳಿದಕ್ಕೂ ಇವ್ರು ಬಂದು ನಾನು ಕ್ಯಾಚ್ ಮಾಡಿದ್ರು. ಬಸ್ಸ ನೀವು ಬರಲೇಬೇಕು ಕೋರ್ಟಿಗೆ ಅಂತಂದು ನಿಂತುಬಿಟ್ರು. ನೀವು ಬರೆದು ಕೊಟ್ರೆ ನಾ ಬರ್ತೀನಿ, ನೀವು ಹಿಂಗೆ ಇಲ್ಲಿ ರೋಡ್ನಾಗ ಇಡೋದು ಪಂಚಾಯತ್ಯಾಗ ನೀವು ಅಲ್ಲಿಂದ ಕರ್ಕೊಂಡು ಹೋಗ್ಬೇಕಾಗಿತ್ತು, ಈಗ ಯಾಕೆ ಅರೆಸ್ಟ್ ಮಾಡ್ತಾಯಿದ್ರಿ ನೀವು? ನನಗೆ ಪೊಲೀಸ್ ಸ್ಟೇಷನ್ ಒಂದು ಪರ್ಮಿಷನ್ರ ತೊಗೊಂಡು ನನ್ನ ಅರೆಸ್ಟ್ ಮಾಡಿ, ಇಲ್ಲ ನಾ 3 ಜನಕ್ಕೆ ಮಾಹಿತಿ ಕೊಟ್ಟಾದ್ರೆ ಅರೆಸ್ಟ್ ಮಾಡಿ, ನೀವು ಹಿಂಗೆಲ್ಲ ಕಿಡ್ನಾಪ್ ಮಾಡ್ತಾನಂತ ನಾನು ಚೀರ್ ಬಿಡ್ತೀನಿ ನೋಡ ಅಂದೆ. ಅವಾಗ ಅವ್ರು ಕೊಡ್ತೀನಿ ಬಾರಪ್ಪ ಬಸ್ಸ ಅಂದರು. ಅಷ್ಟೊತ್ತಿಗೆ ನಾನು ಎಲ್ಲ ಹುಡುಗರೆಲ್ಲ ನೋಡಿದ್ರಲ್ಲ ಅಲ್ಲಿ. ಅವಾಗ ನಾನು ಹೆಂಡ್ತಿ ಫೋನ್ ಮಾಡಿಬಿಟ್ರೆ, ಹಿಂಗೆ ನಿನ್ನ ಗಂಡನ್ನ ಪೊಲೀಸ್ನವ್ರು ಹಿಡ್ಕೊಂಡಾರ ಅಂತಂದು. ಅಕ್ಕಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಬಂದ್ಲು. ನಾನು ಹೆಂಡ್ತಿ ಕೂಟ್ ನಾವು ಮಾತಾಡೋ ಮಟ್ಟ ನೀವು ಕೊಡಬೇಡ್ರಿ ಅಂದೆ ಪೊಲೀಸ್ನವ್ರಿಗೆ. ಯಾಕಂದ್ರೆ ನಾನು ಹೆಂಡ್ತಿ ಕೂಟ್ ಮಾತಾಡಿ ಅವ್ರಿಗೆ ಧೈರ್ಯ ಹೇಳಿ ನಿಮ್ಮ ಜೊತೆಲಿ ಬರ್ತೀನಿ, ನೀವು ಕೊಡ್ರಿ ಅಂದರೆ ಅವ್ರು ಕೊಟ್ಟರು. ನನ್ನ ಆಗ ಸರ್ಚ್ ಮಾಡಿಲ್ಲ ಅವರು. ನನ್ನ ತಲೆ 30,000 ರೂಪಾಯಿ ಕ್ಯಾಶ್ ಇತ್ತು, ಸುಮಾರು 40-50 ತೊಲಿ ಬಂಗಾರ ಇತ್ತು ನನ್ನಂತಲ್ಲಿ. ಅವಾಗ ನಾನು ಸೇಫ್ ಮಾಡಿ ಇಟ್ಕೊಂಡಿದ್ದೆ. ಅವಾಗ ನಾನು ಹೆಂಡ್ತಿ ಬರೋದ್ಲೆ ರೂಮ್ನಾಗ ಆ ಕಡೆ ರೂಮ್ನಾಗ ಕರ್ಕೊಂಡು ಹೋಗಿ ಅವ್ರು ಯಾರು ಬರ್ದಂಗೆ ಮಾತಾಡ್ಸಕತ್ತಿದ್ದೆ. ಟಕ್ಕನ ತೆಗೆದವನ ಅಕ್ಕಿ ಕೈಯಾಗ ಕೊಟ್ಟೆ, ದುಡ್ಡು ಅಕ್ಕಿ ಕೈಯಾಗ ಕೊಟ್ಟೆ, ನೀನು ಇದನ್ನು ಇಟ್ಕೊಂಡು ಆರಾಮಿರುವ, ನಾನು ಅವ್ರದ್ದೇನೈತಿ ಹೋಗಿ ಬರ್ತೀನಿ ಅಂತಂದು ನಾನು ಹೋದೆ. ಆ ಕೇಸ್ನಲ್ಲಿ ನನಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೊಂಟ್ರಿವರು. ಆ ಲೆಟರ್ ತೊಗೊಂಡ್ಲಿಕ್ಕೆ ಎಲ್ಲೇ ಸ್ಟೇಷನ್ನಾಗ ನಾವು ಸಿಗ್ಲಿ ಬಸ್ಸಿನ ಲಕ್ಷ್ಮೇಶ್ವರ ಸ್ಟೇಷನ್ನಿಂದ ಕರ್ಕೊಂಡು ಹೊಂಟಿದ್ದೀವಿ ಸೊರಬ ಕೋರ್ಟಿಗೆ ಪೊಲೀಸ್ನವ್ರು ಅಂತಂದು ಹೇಳಿ ಕೊಟ್ಟಿದ್ದು ಲೆಟ್ರ್ ತೊಗೊಂಡ್ಲು. ಸೀದಾ SP ಫೋನ್ ಮಾಡಿದ್ಲು, ನನ್ನ ಗಂಡನ್ನ ಪೊಲೀಸ್ನವರು ಹಿಂಗೆ ಕರ್ಕೊಂಡು ಹೊಂಟಿದ್ದಾರೆ, ಇಮಿಡಿಯೇಟ್ಲಿ ಕೋರ್ಟಿಗೆ ಹಾಜರುಪಡಿಸ್ಬೇಕು, ಅವನ್ನೆಲ್ಲರೂ ಸ್ಟೇಷನ್ನಾಗ ಇಟ್ಟೇನ್ರಿ ಮಾಡಿದರೆ ನಾನು ಸರ್ಚ್ ವಾರೆಂಟ್ ಮಾಡಿದ್ದೀನಿ ನೋಡು ಅಂತಂದು. ಅವಾಗ ಅಲ್ಲಿ ಗದಗ SP ಅಲ್ಲಿ ಪೊಲೀಸ್ ಸ್ಟೇಷನ್ನರಿಗೆ ಫೋನ್ ಹೊಡೆದು ಅವ್ನು ಫಸ್ಟ್ ಕೋರ್ಟಿಗೆ ಫುಟೇಜ್ ಮಾಡಿ ಆಮೇಲೆಗೆ JCಯಿಂದ PC ಕಸ್ಟಡಿ ತೊಗೊಳ್ರಿ ಅಂತ ಹೇಳ್ದೆ. ಅವ್ರು ಕರೆಕ್ಟಾಗಿ JC ಕೋರ್ಟಿಗೆ ಹಾಜರುಪಡಿಸೇ ಬಿಟ್ರೆ. ಆಮೇಲೆ PC ಕಸ್ಟಡಿ ತೊಗೊಂಡ್ರೆ ಬಸ್ಸ ಎಷ್ಟು ಕದ್ದಿಲ್ಲ ಬಂಗಾರ, ಇಲ್ಲೊಂದು 2 kg ಹೋಗೈತಿ, ಇವ್ರ ಮನ್ಯಾಗ 60 ತೊಲಿ ಬಂಗಾರ ಹೋಗೈತಿ, ಇದನ್ನೆಲ್ಲ ರಿಕವರಿ ಕೊಡಲಿ ಬಸ್ಸ ಅಂತ ನಿಂತರು. ಅಲ್ರಿ ನಾನು ಜಡ್ಜ್ ಏನಂದಾರ, ನನ್ನ ಮೆಡಿಕಲ್ ಮಾಡಿ ನಿಮ್ಮನ್ನು ಕಳಿಸಿದ್ದಾರೆ ನಿಮ್ಮ ಹತ್ರ. ಹೌದಾ, ಮೆಡಿಕಲ್ ಮಾಡಿಸಿ ಅವ್ರ ಕಸ್ಟಡಿಯಲ್ಲಿ ಇದ್ದವನ್ನ ನಾನು ನಿಮ್ಮ ಹತ್ರ ಕಳಿಸ್ಯಾರ. ನೀವು ಧಮಕಿ ಹಾಕೋದಾಗಲಿ ನನಗೆ ಹಿಂಸೆ ಕೊಡೋದಾಗಲಿ ಮಾಡೋಂಗಿಲ್ಲ. ಯಾಕಂದ್ರೆ ನನಗೇನ್ರ ಹೊಡೆದ್ರೆ ಜಡ್ಜ್ಗೆ ಹೊಡೆದಂಗೆ ಆಕೈತಿ. ನಾ JCಯಿಂದ PC ಕಸ್ಟಡಿಗೆ ಬಂದವನು. ನನ್ನಂತಲೇ ಎಲ್ಲಿಂದ ಬಂಗಾರ ಬರ್ತೈತಿ? ನಾನು ಅಲ್ಲೇ ಹೇಳಿದ್ದೀನಿ ಮಾಡಿಲ್ಲ, ನಾ ಕೊಡ್ಸಂಗಿಲ್ಲ ಅಂತ ಹಠ ತೊಟ್ಟಿನಿ. ಮತ್ತು ಬಂಗಾರ ಕೊಡಿಸಿದ್ರೆ ಎಲ್ಲಿಂದ ಕೊಡಿಸ್ಲಿ ಅಂದಾಗ ಏನಾಗ್ಬಿಡ್ತು, ನಾವು ದೊಡ್ಡ ತಪ್ಪು ಮಾಡಿಬಿಟ್ಟಿವಪ್ಪ ಬಸ್ಸ. ಈಗ ನಮ್ಮ ಹೆಂಡ್ರು ಕೊಳ್ಳೋದು ಬಂಗಾರ ತೆಗೆದು ಆ ಪ್ರಾಪರ್ಟಿಗೆ ಹಾಕ್ಬೇಕಾಗತ್ಲಿ ಬಸ್ಸ, ಹೆಂಗಾರ ಮಾಡಿ ಕೊಡಿಸ್ಲಿ, ನಿನಗೂ ಒಂದು ಅರ್ಧ kg ಕೊಡ್ತಿಲ್ಲ ಬಸ್ಸ ಅಂದ್ರೆ ಅವರು. ಅವಾಗ ಬಂಗಾರದ ಅಂಗಡಿಗೆ ಶಿವಮೊಗ್ಗದಾಗ ಒಂದು 2-3 ಬಂಗಾರದ ಅಂಗಡಿ ತೋರಿಸಿ ಅವ್ರಿಗೆ ರಿಕೋರಿಗೆ ನಾ ಪ್ರಾಪರ್ಟಿ ಕೊಡಿಸಿದ್ದೆ ಸರ್. ಆದರೆ ಕದ್ದು ಬಂಗಾರ ನಾನು ಅಲ್ಲಿ ಅಂಗಡಿಯವನಿಗೆ ಕೊಟ್ಟಿಲ್ಲ. ಆ ಬಂಗಾರ ಒಟ್ಟು ಅಂಗಡಿ ತೋರಿಸಷ್ಟೇ ಅನ್ನೋರು ಅವ್ರು ಪೊಲೀಸರು. ಕದ್ದಿದ್ದು ಬಂಗಾರ ಎಲ್ಲೆಲ್ಲಿ ಕೊಟ್ಟಿ ಅಂತಂದು ಅವ್ರು ರಿಕವರಿ ಮಾಡಿಲ್ಲ, ಐಡೆಂಟಿಫಿಕೇಷನ್ ಮಾಡಿಲ್ಲ. ಸುಮ್ಮನೆ ಬಂಗಾರ ಅಂಗಡಿ ತೋರಿಸೋದು ರಿಕವರಿ ಮಾಡೋದು. ಎಲ್ಲ ಕಳ್ಳರು ಹಣೆ ಬರೋ ಅಷ್ಟೇ. ಒಟ್ಟು ಬಂಗಾರದ ಅಂಗಡಿ ಸತ್ತ ರೋಡ್ ಇಲ್ಲಿವರೆಗೂ ಎಷ್ಟು ಮಂದಿ ಕಳ್ಳರು ಸಿಕ್ಕಾರಲ್ಲ, ಅವೆಲ್ಲ ನೋಡ್ತಿರಲ್ಲ ಪೊಲೀಸ್ ಸ್ಟೇಷನಲ್ಲಿ ಡೆಕೋರೇಷನ್ಗೆ ಇಟ್ಟಿರ್ತಾರಲ್ಲ, ಅವೆಲ್ಲ ಪರ್ಸಿದ್ದು ಬಂಗಾರ
ಆ ಥರ ಇರ್ತಾವನ್ರಿ. ಎಲ್ಲ ಒರಿಜಿನಲ್ ಬಂಗಾರ. ಅವ್ರಿಗೆ ಕೆ ಜಿ ಗಂಟ್ಲೆನ ತೊಗೊತಾರೆ, ಅವನ್ನ ಐಟಮ್ಸ್ ಮಾಡಿಸ್ತಾರೆ, ಅವ್ರಿಗೋಟ್ ಕೊಡ್ತಾರೆ. ಈಗ ಒಂದು 2 kg ರಿಕವರಿ ಮಾಡಿದ್ರಿಲ್ಲ, ಅರ್ಧ kg ಕೇಸ್ನಾಗ ಹಾಕೋದು, ನನಗೊಂದು 1/4 kg ಕೊಡೋದು, ಉಳಿದಿದ್ದೆಲ್ಲ ತಿಂದುಬಿಡೋದು. ಈ ವ್ಯವಸ್ಥೆಯಲ್ಲಿ ಆಕೆ ಪ್ರಾಪರ್ಟಿ ನಾನು ಕೊಡೋಂಗಿಲ್ಲ ಅಂತ ಹಠ ತೊಟ್ಟಾಗ ಬಂಗಾರದ ಅಂಗಡಿ ರಿಕವರಿ ಮಾಡಿ ಅವು 2 ಕೇಸ್ ಬಿದ್ದು.